ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ಪೆನ್ಡ್ರೈವ್ ವಿಚಾರದಲ್ಲಿ ಜೆಡಿಎಸ್ ಪಕ್ಷದ ಮತ್ತು ದೊಡ್ಡಗೌಡರ ಕುಟುಂಬದ ಮಾನ ಬೀದಿಗೆ ಬಂದಿದೆ. ಮಾನ ಹರಾಜಾಗಿದೆ. ಇದಾಗಲೇ ಒಂದು ಸಲ ಕುಮಾರಸ್ವಾಮಿಯ ವಿಚಾರದಲ್ಲಿ ಸಿಕ್ಕಾಬಟ್ಟೆ ಆರೋಪಗಳನ್ನು ಮತ್ತು ಸಾಕಷ್ಟು ಅವಮಾನಗಳನ್ನು ಎದುರಿಸಿದಂತಹ JDS ಈಗ ಸ್ವಲ್ಪ ಮೇಲೇಳುವಂಥ ಪ್ರಯತ್ನವನ್ನು ಮಾಡಿತು. ಅದಕ್ಕೆ ಪೂರಕವಾಗಿ ತನ್ನ ಬಳಿ ಶಕ್ತಿ ಇಲ್ಲ ಅಂಥೇಳಿ ಗೊತ್ತಾಗಿಯೇ BJP ಜೊತೆಗೆ ಕೈ ಜೋಡಿಸಿ ಮೈತ್ರಿಯನ್ನು ಮಾಡಿಕೊಂಡು ಈ ಬಾರಿಯ ಲೋಕಸಭೆ ಚುನಾವಣೆಯನ್ನು ಎದುರಿಸಿತು. NDA ಒಕ್ಕೂಟದ ಪಾಲುದಾರರಾಗಿ ಈ ಬಾರಿಯ ಲೋಕಸಭೆ ಚುನಾವಣೆಯನ್ನು ಎದುರಿಸ್ತಿದೆ. ಈ ಹಂತದಲ್ಲಿ ಇನ್ನೇನು JDS ಪುಟಿದು ನಿಲ್ತದೆ. JDSಗೆ ಮತ್ತೆ ರಾಜ್ಯದಲ್ಲಿ ಸ್ವಲ್ಪ ಅವಕಾಶಗಳು ಸಿಗ್ತದೆ, JDSನ ಭವಿಷ್ಯ ಬದಲಾಗ್ತದೆ ಅಂತೇಳಿ ಇದ್ದಂಥ ಸಂದರ್ಭದಲ್ಲಿ ಈ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಏನಿದೆ ಇದು ದೊಡ್ಡ ಸುನಾಮಿಯಂತೆ ಬಂದಪ್ಪಳಿಸ್ತು. ಇದರಲ್ಲಿ ಪ್ರಜ್ವಲ್ ರೇವಣ್ಣ ಅಕ್ಷರಶಃ ಮೇಲೇಳದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹುಶಃ ಈ ಪ್ರಕರಣ ಹೀಗೆ ಮುಂದೆ ಸಾಗ್ತಾ ಹೋದರೆ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಒಬ್ಬ ವ್ಯಕ್ತಿಯ ರಾಜಕೀಯ ಒಂದು ಜೀವನ ಇದೆಯಲ್ಲ, ಇದು ಇತಿಹಾಸದ ಪುಟವನ್ನು ಸೇರೋದರಲ್ಲಿ ಡೌಟೇ ಇಲ್ಲ. ಅದರ ನಡುವೆ ಇದು ಕೇವಲ ಇತಿಹಾಸ ಪುಟ ಸೇರೋದು ಪ್ರಜ್ವಲ್ ರೇವಣ್ಣ ರಾಜಕೀಯ ಜೀವನ ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿಯ ರಾಜಕೀಯ ಜೀವನವೇ ಇತಿಹಾಸದ ಪುಟ ಸೇರಿಬಿಡುತ್ತಾ ಅನ್ನುವಂತಹ ಒಂದು ಅನುಮಾನನೂ ಕೂಡ ಮೂಡ್ತಾ ಇದೆ. ಅದೇ ಕಾರಣಕ್ಕೋಸ್ಕರ ಈಗ ಇಲ್ಲಿ ಹೋದಂಥ ಮಾನವನ್ನು ಇನ್ನೊಂದು ಕಡೆ ಉಳಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಕುಮಾರಸ್ವಾಮಿ ಶತಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಆರೋಪಗಳನ್ನು ಮತ್ತು ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಕುಟುಂಬದ ಮೇಲೆ ಬಂದಿರುವಂತಹ ಈ ಪೆನ್ಡ್ರೈವ್ ಪ್ರಕರಣವನ್ನು ಹೇಗಾದರೂ ಮಾಡಿ ಡೈವರ್ಟ್ ಮಾಡಬೇಕು ಅಂತೇಳಿ ಕುಮಾರಸ್ವಾಮಿ ನಿರಂತರವಾದಂಥ ಯತ್ನವನ್ನು ಮಾಡ್ತಿದ್ದಾರೆ. ಬಟ್ ಅದು ಆಗ್ತಾ ಇಲ್ಲ. ಈಗ ಇನ್ನಷ್ಟು ಅಲರ್ಟ್ ಆಗಿರುವಂಥ ಕುಮಾರಸ್ವಾಮಿ ದಿನನಿತ್ಯವೂ ಕೂಡ ಒಂದೊಂದು ಪ್ರೆಸ್ ಮೀಟ್ಗಳನ್ನು ಕರೆದು ಒಂದೊಂದು ಕಡೆ ಮಾಧ್ಯಮದವರ ಎದುರುಗಡೆ ಹೋಗಿ ಕಾಂಗ್ರೆಸ್ನವರಿಗೆ, ಕಾಂಗ್ರೆಸ್ನ ಮಹಾನಾಯಕನಿಗೆ ಮತ್ತು ಸಿದ್ದರಾಮಯ್ಯಗೆ ಸವಾಲುಗಳನ್ನು ಎಸಿತಾ ಇದ್ದಾರೆ. ಆದರೆ ಕಾಂಗ್ರೆಸ್ನ ನಾಯಕರು ಇದು ಯಾವುದಕ್ಕೂ ಕೂಡ ಸೊಪ್ಪು ಹಾಕ್ತಿಲ್ಲ. ಆಮೇಲೆ ಇದು ರಾಜಕೀಯ ಉದ್ದೇಶದಿಂದನೇ ಕುಮಾರಸ್ವಾಮಿ ಈ ರೀತಿ ಮಾಡ್ತಾ ಇರೋದು ಅನ್ನೋದು ಕೂಡ ಅವರಿಗೆ ಗೊತ್ತಿರುವಂಥದ್ದೇ. ಇದೇ ಕಾರಣದಿಂದ ಕುಮಾರಸ್ವಾಮಿ ಈಗ ತಾನೊಂದು ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ತನ್ನದೇ ಒಂದು ಟೀಮನ್ನು ರೆಡಿ ಮಾಡಿಕೊಂಡು ಈ ಪೆನ್ಡ್ರೈವನ್ನು ಮೂಲವನ್ನು ಹುಡುಕಬೇಕು ಮತ್ತು ಈ ಪೆನ್ಡ್ರೈವ್ ವೈರಲ್ ಆದಂತಹ ಒಂದು ಕಾರಣಕರ್ತ ಯಾರು, ವೈರಲ್ ಮಾಡಿದಂತಹ ಆ ವ್ಯಕ್ತಿ ಯಾರು, ಪೆನ್ಡ್ರೈವ್ ಎಲ್ಲಿಂದ ಹೇಗೆ ಹೋಯಿತು, ಪ್ರಜ್ವಲ್ ರೇವಣ್ಣನ ಮೊಬೈಲಿಂದ ಪೆನ್ಡ್ರೈವ್ಗೆ ವಿಡಿಯೋಗಳು ಬಂದಿದ್ದು ಹೇಗೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಸ್ವತಃ ಕುಮಾರಸ್ವಾಮಿ ಒಂದು ಟೀಮನ್ನು ಫಾರ್ಮ್ ಮಾಡಿದ್ದಾರೆ. ಆ ಟೀಮ್ಗೆ ಒಂದಷ್ಟು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಕುಮಾರಸ್ವಾಮಿ ಫಾರ್ಮ್ ಮಾಡಿರುವಂಥ ಈ ಟೀಮ್ ಹೇಗಿದೆ, ಏನೆಲ್ಲ ಕೆಲಸವನ್ನು ಮಾಡ್ತಿದೆ, ಏನೆಲ್ಲ ಟಾಸ್ಕನ್ನು ಕೊಡಲಾಗಿದೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಸನದ ಸಂಸದ ಮಾಜಿ ಸಚಿವ HD ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಅಶ್ಲೀಲ ವಿಡಿಯೋ ಅನ್ನುವಂತಹ ದೊಡ್ಡ ಬಾಂಬ್ ಬಿದ್ದಾಗಿದೆ. ಬಹುಶಃ ಪ್ರಜ್ವಲ್ ರೇವಣ್ಣ ರಾಜಕೀಯ ಜೀವನ ಇಲ್ಲಿಗೆ ಅಂತ್ಯವಾಗುವಂಥ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಿದೆ. ಈಗ ಪ್ರಜ್ವಲ್ ರೇವಣ್ಣ ವೈಯಕ್ತಿಕ ರಾಜಕೀಯ ಜೀವನ ಅಂತ್ಯ ಆದರೆ ಆಗಲಿ ಬಿಡಿ, ಆದರೆ JDS ಪಕ್ಷಕ್ಕೂ ಕೂಡ ಇದರಿಂದ ಭಾರಿ ಹೊಡೆತ ಬೀಳ್ತಿದೆ. ಚುನಾವಣೆಯ ಮೇಲೆ ಭಾರಿ ಪರಿಣಾಮವನ್ನು ಈ ಪ್ರಕರಣ ಬೀರುವಂತೆ ಮಾಡಿದೆ ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ. ಇದರ ಇಂಪ್ಯಾಕ್ಟು ಈಗ ನಡೆಯುವಂತಹ 14 ಕ್ಷೇತ್ರದ ಚುನಾವಣೆಯ ಮೇಲೂ ಕೂಡ ಬಿದ್ದೇ ಬೀಳುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಇದನ್ನು ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ರಾಜ್ಯದಾದ್ಯಂತ ಈಗ ಈ ಪೆನ್ಡ್ರೈವ್ ಪ್ರಕರಣ ಮತ್ತು ಪೆನ್ಡ್ರೈವ್ನಲ್ಲಿರುವಂಥ ವಿಡಿಯೋ ಹರಿದು ಹಂಚಲಾಗಿದೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ವಾಟ್ಸಪ್ಪು, ಫೇಸ್ಬುಕ್ಕು, ಟೆಲಿಗ್ರಾಮು ಎಲ್ಲೇ ಹೋಗಿ ಬರೀ ಈ ವಿಡಿಯೋ ಕುರಿತಾದಂಥ ಚರ್ಚೆ ಇಷ್ಟೇ ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ. ಇನ್ನು ಇಲ್ಲಿ ಪ್ರಮುಖವಾದಂಥ ಪ್ರಶ್ನೆ ಇರೋದು ಮತ್ತು ಮೂಲಭೂತ ಪ್ರಶ್ನೆ ಇರುವಂಥದ್ದು, ಇಲ್ಲಿ ಪೆನ್ಡ್ರೈವನ್ನು ಇಡೀ ರಾಜ್ಯಕ್ಕೆ ಹಂಚಿಕೆ ಮಾಡಿದವರು ಯಾರು ಅನ್ನೋದು ಈಗಿರುವಂಥ ಯಕ್ಷ ಪ್ರಶ್ನೆ. ಹೀಗಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕೋದಕ್ಕೆ ಸಾಕಷ್ಟು ಜನ ಪ್ರಯತ್ನವನ್ನು ಪಡೆದಿದ್ದಾರೆ. SIT ಟೀಮ್ ಕೂಡ ಈಗಾಗಲೇ ಫಾರ್ಮ್ ಆಗಿ ಅವರು ಕೂಡ ತನಿಖೆಯನ್ನು ನಡೆಸ್ತಿದ್ದಾರೆ. ಈ ಸಂಬಂಧ DCM KPCC ಅಧ್ಯಕ್ಷ DK ಶಿವಕುಮಾರ್ ಮೇಲೆ HD ಕುಮಾರಸ್ವಾಮಿ ನೇರ ಆರೋಪವನ್ನು ಮಾಡಿದ್ದಾರೆ. ಈಗಾಗಲೇ 2-3 ಸಲ ಇದನ್ನೇ ಹೇಳಿದ್ದಾರೆ. ಇದ್ರ ಜೊತೆಗೆ ಕುಮಾರಸ್ವಾಮಿಯವರು ತೋಟದ ಮನೆಗೆ DK ಬರಲಿ, ಚರ್ಚೆ ಮಾಡೋಣ ಅಂತಲೂ ಕೂಡ ಹೇಳಿದ್ದಾರೆ. HDK ಮತ್ತು ತಂಡ ಈಗ ಪೆನ್ಡ್ರೈವ್ ಡಿಸ್ಟ್ರಿಬ್ಯೂಟರ್ ಬೆನ್ನನ್ನು ಬಿದ್ದಿದೆ. ಹೌದು, ಹೇಗಾದರೂ ಮಾಡಿ ಈ ಪೆನ್ಡ್ರೈವನ್ನು ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ದು, ಅವರು ಪೆನ್ಡ್ರೈವ್ಗೆ ಮೊಬೈಲ್ನಿಂದ ವೀಡಿಯೋಗಳನ್ನು ಟ್ರಾನ್ಸ್ಫರ್ ಮಾಡಿಕೊಂಡಿದ್ದು ಹೇಗೆ, ಹಾಗೆಯೇ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಕಾರಣ ಏನೋ, ಅದಕ್ಕಿಂತ ಮುನ್ನ ನಡೆದಂತಹ ಪ್ರಯತ್ನಗಳಿಗೇನೋ, ಏನೆಲ್ಲ ಮಾತುಕತೆಗಳು ಆಗಿತ್ತು, ಇವೆಲ್ಲದರ ಹಿಂದೆಯೂ ಕೂಡ ಈಗ ಕುಮಾರಸ್ವಾಮಿ ಟೀಮ್ ಬಿದ್ದಿದೆ. ಹೌದು, ಪೆನ್ಡ್ರೈವ್ ಮಾಡಿದ್ದು ಎಲ್ಲಿ, ಇದರಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಪಾತ್ರವೇನು, ಕಾರ್ತಿಕ್ ಯಾರನ್ನೆಲ್ಲ ಅವನು ಸಂಪರ್ಕ ಮಾಡಿದ್ದ, ಇದರಲ್ಲಿ BJP ಮುಖಂಡ ವಕೀಲ ದೇವರಾಜೇಗೌಡ ಪಾತ್ರವೇನು, ಮೂಲ ಪೆನ್ಡ್ರೈವ್ ಸೃಷ್ಟಿ ಆಗಿದ್ದು ಎಲ್ಲಿ, ಅದನ್ನು ಯಾರ ಕೈಗೆ ಕೊಡಲಾಯಿತು, ಈ ಎಲ್ಲ ಸಂಚಿನ ಹಿಂದೆ ಇರುವಂಥ ರಾಜಕಾರಣಿ ಯಾರು, ವ್ಯೂಹ ಸಿದ್ಧವಾಯಿತು ಎಲ್ಲಿ, ಚುನಾವಣೆ ಸಂದರ್ಭದಲ್ಲೇ ಯಾಕೆ ಹೊರಗೆ ಬಂತು, ಜೊತೆಗೆ ಇದಕ್ಕೆ ಫಂಡ್ ಮಾಡಿದವರು ಯಾರಾದರೂ ಇದ್ದಾರಾ,
ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಈ HDK ರೆಡಿ ಮಾಡುವಂಥ ಟೀಮ್ ಫೀಲ್ಡ್ಗೆ ಇಳಿದಿದೆ. ಮಾಜಿ CM HD ಕುಮಾರಸ್ವಾಮಿ ಅವರು 1 ವಾರದ ಒಳಗೆ ಪೆನ್ಡ್ರೈವ್ ಕಿಂಗ್ ಪಿನ್ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಎಲ್ಲವನ್ನು ಕೂಡ ಬಹಿರಂಗ ಮಾಡಲಿದ್ದಾರೆ ಅಂತೇಳಿ ಹೇಳಲಾಗ್ತಿದೆ. ಈ ನಿಟ್ಟಿನಲ್ಲಿ ಅವರು ತಮ್ಮೆಲ್ಲ ಶಕ್ತಿ ಹಾಗೂ ಯುಕ್ತಿಯನ್ನು ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾದಂಥ ವಿಡಿಯೋ ಬಿಡುಗಡೆ ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾದಂಥ ವಿಡಿಯೋಗಳನ್ನು ಬಿಡುಗಡೆ ಮಾಡಿದಂತಹ ದಿನದಿಂದಲೂ ಕೂಡ HD ದೇವೇಗೌಡರ ಕುಟುಂಬ ಟಾರ್ಗೆಟ್ ಆಗಿದೆ. ಅಲ್ಲದೆ ಕುಮಾರಸ್ವಾಮಿ ಅವರ ಮೇಲೆ ಇದು ಕೇವಲ ಇಷ್ಟೇ ಅಲ್ಲ, ಇನ್ನೊಂದು ಗಂಭೀರವಾದಂಥ ವಿಚಾರ ಏನು ಅಂತ ಹೇಳಿದ್ರೆ HD ಕುಮಾರಸ್ವಾಮಿ ಅವರೇ ಇದನ್ನೆಲ್ಲವನ್ನು ಕೂಡ ಮಾಡಿಸಿದ್ದು ಅಂತ ಹೇಳ್ಬಿಟ್ಟು DK ಸಹೋದರರು ಮೇಲಿಂದ ಮೇಲೆ ಆರೋಪವನ್ನು ಮಾಡ್ತಾ ಬರ್ತಿದ್ದಾರೆ. ಹೀಗಾಗಿ HDK ಇನ್ನಷ್ಟು ಸಿಟ್ಟಾಗಿದ್ದಾರೆ. ಇದರ ಎಲ್ಲ ಸತ್ಯಾಸತ್ಯತೆಗಳನ್ನು ಬಯಲಿಗೆ ಎಳಿಬೇಕು ಅಂತೇಳಿ ಹಠಾತ್ ನಿಂತಿದ್ದಾರೆ. ಈ ಪ್ರಕರಣದಲ್ಲಿ ಅಸಲಿ ನಕಲಿ ಏನು ಎನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ವಿಚಾರವನ್ನು ತಿಳ್ಕೊಳ್ಳೋಕ್ಕೆ ಮುಂದಾಗಿದ್ದಾರೆ. ಪೆನ್ಡ್ರೈವ್ ಸೃಷ್ಟಿ ಮಾಡಿದವರಲ್ಲಿ ಮೊದಲ ಅನುಮಾನ ಕಾರ್ತಿಕ್ ಮೇಲಿದ್ದರೆ, ಎರಡನೇ ಅನುಮಾನ ದೇವರಾಜೇಗೌಡರ ಮೇಲೆ ಇದೆ. ಇವರಿಬ್ಬರ ಜಾಡನ್ನು ಬೆನ್ನತ್ತಿ HDK ಟೀಮ್ ಹೊರಟಿದೆ. ಇನ್ನು ಇಲ್ಲಿ ಯಾವುದೇ ಹಂತದಲ್ಲೂ ಕೂಡ HDK ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಕಲೆಕ್ಟ್ ಮಾಡಿ ಮಾಧ್ಯಮದ ಮುಂದೆ ಇಟ್ಟು, ರಾಜ್ಯದ ಜನರ ಮುಂದೆ ಇಟ್ಟು ಒಂದು ಕ್ಲಾರಿಫಿಕೇಷನನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮುಂದಾಗಿದ್ದಾರೆ. ಅದೇ ಕಾರಣಕ್ಕೆ ರೇವಣ್ಣ ಫ್ಯಾಮಿಲಿ ಬೇರೆ, ನಮ್ಮ ಫ್ಯಾಮಿಲಿ ಬೇರೆ, ಅವರ ವ್ಯವಹಾರ ಬೇರೆ, ನಮ್ಮ ವ್ಯವಹಾರ ಬೇರೆ ಅಂತ ಹೇಳ್ಬಿಟ್ಟು ಜಾರ್ಕೊಳ್ಳುವಂಥ ಪ್ರಯತ್ನವನ್ನು ಕುಮಾರಸ್ವಾಮಿ ಮೊನ್ನೆ ಮಾಡಿದ್ದು. ಆದರೆ ಅದಕ್ಕಿಂತ ಮುಂಚೆ ಇದೇ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ನನ್ನ ಮಗ ಅಂತ ಹೇಳಿಬಿಟ್ಟು ಬೆನ್ನು ತಟ್ಟಿ ಹೇಳಿದರು. ಈಗ ನನ್ನ ಮಗ ಅಲ್ಲ ಅಂತೇಳಿ ಹೇಳ್ತಿದ್ದಾರೆ, ನನಗೂ ಅವನಿಗೂ ಸಂಬಂಧವೇ ಇಲ್ಲ ಅಂತೇಳಿ ಹೇಳ್ತಿದ್ದಾರೆ. ಆದರೆ ಕುಮಾರಸ್ವಾಮಿಗೆ ಇನ್ನೊಂದು ಭಯವೂ ಕೂಡ ಇದೆ. ಇದು JDS ಪಕ್ಷದ ಮೇಲೆ ಭಾರಿ ದೊಡ್ಡ ಹೊಡೆತವನ್ನು ಬೀರುತ್ತೆ ಅಂಥೇಳಿ. ಆಮೇಲೆ ದೇವೇಗೌಡರ ಮೇಲೆ ಕೂಡ ಇದು ಭಾರಿ ಪರಿಣಾಮವನ್ನು ಬೀರಿದೆ ಅನ್ನೋದು ಕೂಡ. ಯಾಕಂತ ಹೇಳಿದ್ರೆ ಅವರು ಒಬ್ಬ ಪ್ರಬುದ್ಧ ರಾಜಕಾರಣಿ, ಯಾರು ದೇವೇಗೌಡರು. ಕುಮಾರಸ್ವಾಮಿ ಇದು ಬಿಟ್ಟಾಕಿ ಅವರು ಮತ್ತು ದೇವೇಗೌಡರು ಒಂದೇ ತಕಡಿಯಲ್ಲಿ ಇರೋದಕ್ಕೂ ಕೂಡ ಯೋಗ್ಯರಲ್ಲ, ಅಜಗಜಾಂತರ ವ್ಯತ್ಯಾಸ ಇದೆ. ಆದರೆ ದೇವೇಗೌಡರು ಇದ್ದಾರಲ್ಲ, ಈ ರೀತಿಯಾದಂತಹ ಜೀವನ ಶೈಲಿಯಲ್ಲಿ, ಯಾವುದು ಈ ಖಾಸಗಿ ಜೀವನ ಶೈಲಿಯಲ್ಲಿ ಪ್ರಬುದ್ಧ ರಾಜಕಾರಣಿ ಮತ್ತು ಎಲ್ಲೂ ಕೂಡ ಒಂದೇ ಒಂದು ಕಪ್ಪು ಚುಕ್ಕೆಯನ್ನು ಈ ರೀತಿ ಮ್ಯಾಟರ್ನಲ್ಲಿ ಎಲ್ಲೂ ಕೂಡ ಹಾಕಿಕೊಂಡವರಲ್ಲ. ಅಷ್ಟು ಒಂದು ಸಂಭಾವಿತ ಮತ್ತು ಕ್ಲೀನ್ ಹ್ಯಾಂಡ್ ಇರುವಂಥ ರಾಜಕಾರಣಿ ಈ ವಿಚಾರದಲ್ಲಿ, ಯಾವುದು ಮಹಿಳೆಯರ ವಿಚಾರದಲ್ಲಿ. ಬಟ್ ಇವರಿಗೆ ಕೆಟ್ಟ ಹೆಸರು ಮತ್ತು ಕಪ್ಪು ಚುಕ್ಕಿ ತರೋ ರೀತಿಯಲ್ಲಿ ಇವರ ಇಡೀ ಫ್ಯಾಮಿಲಿಯ ಒಬ್ಬೊಬ್ಬ ಸದಸ್ಯರು ಕೂಡ ವರ್ತನೆಯನ್ನು ಮಾಡ್ತಿರೋದು ಮಾತ್ರ ಅತ್ಯಂತ ದುರಂತ ಅಂತಲೇ ಹೇಳ್ಬೋದು. ಜೊತೆಗೆ ಇದು ಯಾವ ಕರ್ಮ ಅಂತೇಳಿ ದೇವೇಗೌಡರು ಭಾವಿಸ್ತಿರ್ಬೋದು. ಇಳಿ ವಯಸ್ಸಿನಲ್ಲಿ ಒಂದೊಂದು ಒಳ್ಳೊಳ್ಳೆ ಕೆಲಸಗಳ ಬಗ್ಗೆ ನಾನು ಚಿಂತನೆ ಮಾಡೋದು ಬಿಟ್ಕೊಂಡು ಈ ರೀತಿಯಾದಂತಹ ಒಂದೊಂದು ಕೃತ್ಯಗಳನ್ನು ನೋಡಬೇಕಲ್ಲ, ಅವುಗಳನ್ನು ಕೇಳಬೇಕಲ್ವಾ, ಇದು ಯಾವ ದುರಂತ ಅಂಥೇಳಿ ಅವರು ಬೇಸರವನ್ನುಗೊಂಡಿದ್ರು ಕೂಡ ಅಚ್ಚರಿ ಇಲ್ಲ. ಒಟ್ಟಿನಲ್ಲಿ ಈ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಇದೆಯಲ್ಲ, ಇದು ಇಲ್ಲಿಗೆ ನಿಲ್ಲುವಂಥ ಯಾವ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ. ಇದು ಬೇರೆ ಬೇರೆ ಆಯಾಮವನ್ನು ಪಡೆಯೋದ್ರಲ್ಲಿ ಅನುಮಾನವೂ ಕೂಡ ಇಲ್ಲ. ಹೀಗೆ ಬೇರೆ ಬೇರೆ ಆಯಾಮಗಳನ್ನು ಪಡೆದು ಕೊನೆಗೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡಬೇಕು. ಜೊತೆಗೆ ಯಾರು ಅಂತಿಮವಾಗಿ ಈ ಕುಮಾರಸ್ವಾಮಿ ತನಿಖೆಯಲ್ಲಿ ಅಪರಾಧಿಯಾಗಿ ಅಥವಾ ಆರೋಪಿಯಾಗಿ ಹೊರಗಡೆ ಬರ್ತಾರೆ ಕಾದು ನೋಡೋಣ. ಕೊನೆಗೆ ಯಾರ ಮೇಲೆ ಇವರ ಗನ್ ಪಾಯಿಂಟ್ ಬಂದು ನಿಲ್ಲುತ್ತೆ ಕಾದು ನೋಡಬೇಕು. ನಿಮ್ಗೇನಿಸುತ್ತೆ ಸ್ನೇಹಿತರೆ, ಈ ಕುಮಾರಸ್ವಾಮಿಯ ಇನ್ನೊಂದು ಪ್ರೈವೇಟ್ ಇನ್ವೆಸ್ಟಿಗೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.